ನಮಸ್ತೆ ಎಲ್ರಿಗೂ. ನಿಮ್ಮ ಶೋನಾ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಮ್ಮ ಮಲೆನಾಡಿನಲ್ಲಿ ಸಿಗುವಂಥ ಅಪರೂಪದ ಸೊಪ್ಪು ಅದು ಕರಡಿ ಸೊಪ್ಪು. ಈ ಕರಡಿ ಸೊಪ್ಪಿನ ಮುಂಡಿ ಮಾಡೋದು ಹೇಗೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೂ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗಿದ್ರೆ ತಡ ಯಾಕೆ, ಈ ಮುಂಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನೋಡಿ, ಮೊದಲೇ ಕರಡಿ ಸೊಪ್ಪು ತಂದಿದ್ರು ನಮ್ಮ ಮನೆಯಲ್ಲಿ. ನೀಟಾಗಿ ಇದನ್ನು ತೆಕ್ಕೋಬೇಕು. ಇದು ಅಪರೂಪ, ನಿಮ್ಮ ಮಲೆನಾಡು ವಿಭಾಗದಲ್ಲಿ ಸಿಗುವಂಥ ಒಂದು ಅಪರೂಪದ ಸೊಪ್ಪು. ಅದಕ್ಕೆ ಕರಡಿ ಸೊಪ್ಪು ಅಂತ ಹೇಳಿ ಕರಿತೀವಿ ನಾವು. ನಿಮ್ಮ ಊರಲ್ಲಿ ಏನೇನು ಹೆಸರಿಂದ ಕರೀತೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಇದಕ್ಕೆ ಆಯುರ್ವೇದದಲ್ಲಿ ಜಿಮ್ನೆಮಾಸ್ ಸಿಲ್ವೆಸ್ತ್ರ ಅಂತ ಕರೀತಾರೆ. ಇದು ಮಧುಮೇಹಿ ರೋಗಿಗಳಿಗಂತೂ ತುಂಬ ಒಂದು ಒಳ್ಳೆಯ ಆರೋಗ್ಯಕರವಾದಂಥ ಒಂದು ಸೊಪ್ಪು ಅಂತ ಹೇಳ್ಬೋದು. ಹಾಗೆ ಈ ಸೊಪ್ಪನ್ನು ವರ್ಷಕ್ಕೊಮ್ಮೆ ಆದರೂ ತಿಂತಾ ಇರಬೇಕು. ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗಲಿ ಯಾರಿಗೇ ಆಗಲಿ ಈ ಮೈಯಲ್ಲಿರುವಂಥ ನಂಜಿನಾಂಶವನ್ನು ಕಡಿಮೆ ಮಾಡುತ್ತೆ. ಈಗ ನಮ್ಮ ಮಲೆನಾಡು ವಿಭಾಗದಲ್ಲಿ ಕೆಲವೊಂದು ಅಗರ ಆಗುತ್ತೆ ಅಂತ ಹೇಳ್ತಾರೆ ಮೈಗೆಲ್ಲ. ಆವಾಗ ಇದು ಕಹಿಬೇವು ಸೊಪ್ಪು ಅದನ್ನೆಲ್ಲ ಕುಡಿಸ್ತಾರೆ, ಕಾಯಿ ಜೀರಿಗೆ ಅದನ್ನೆಲ್ಲ ಕುಡಿಸ್ತಾರೆ. ಹಾಗೆ ಇದು ಒಂದು ಆಯುರ್ವೇದಿಕ ಸೊಪ್ಪು, ಕರಡಿ ಸೊಪ್ಪು. ಇದು ಕೂಡ ಮೈಯಲ್ಲಿರುವಂಥ ನಂಜನ್ನೆಲ್ಲ ಕಡಿಮೆ ಮಾಡಲತ್ತೆ. ಈ ಸೊಪ್ಪು ಮಧುಮೇಹಿಗಳಿಗಂತೂ ತುಂಬಾ ಒಳ್ಳೆಯದು ಅಂತ ಹೇಳಿದ್ನಲ್ಲ, ಅದಕ್ಕೆ ಮಧುನಾಶಿನಿ ಸೊಪ್ಪು ಅಂತಲೂ ಹೇಳಿ ಕರೀತಾರೆ ಇದನ್ನು. ಇದು ಸ್ವಲ್ಪ ಹತ್ತಿರದಲ್ಲಿ ಎಲ್ಲಿ ಸಿಗುವುದಿಲ್ಲ, ಸ್ವಲ್ಪ ಕಾಡಿಗೆ ಹೋಗಿ ತಗೊಬರ್ಬೇಕಾಗುತ್ತೆ. ದಟ್ಟವಾದ ಕಾಡಲ್ಲೇ ಬೆಳೆದಿರುತ್ತೆ. ಮಳೆಗಾಲ ಸ್ವಲ್ಪ ಸ್ಟಾರ್ಟ್ ಆಯಿತು ಅಂದರೆ ಈಗ ಚೆನ್ನಾಗಿ ಚಿಗುರಿರುತ್ತೆ. ಈಗ ಇಂಥ ಟೈಮಲ್ಲೇ ನಮ್ಮ ಮನೇಲಿ ತಗೊಬಂದಿದ್ರು. ಒಂದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ವಿ. ನೋಡಿ, ಈ ಥರ ಕ್ಲೀನ್ ಮಾಡಿ ಒಂದು ಕವರಲ್ಲಿ ಹಾಕಿಟ್ಕೊಂಡು ಮಾರನೇ ದಿನ ನಾನು ಈ ಸೊಪ್ಪಿನ ಮುಂಡಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಸೊಪ್ಪಿನ ಕೊನೆ ಹಾಗೆ ತಗೊಬಂದಿದ್ರು. ಇದನ್ನೆಲ್ಲ ನೀಟಾಗಿ ಇದು ಸೊಪ್ಪಿನ ಕೊನೆಯಿಂದ ಸೊಪ್ಪನ್ನು ಬೇರ್ಪಡಿಸಾಯಿತು. ಆದಮೇಲೆ ನಾನು ಕವರಲ್ಲಿ ಹಾಗೆ ಇಟ್ಟಿದ್ದೆ. ನೆಕ್ಸ್ಟ್ ಡೇ ನಾನು ಇದನ್ನು ನೋಡಿ ನೀಟಾಗಿ ಇದನ್ನು ವಾಶ್ ಮಾಡ್ಕೋಬೇಕು ಈಗ. ಯಾಕಂದರೆ ಕಾಡಲ್ಲೆಲ್ಲ ಬೆಳೆದಿರುತ್ತಲ್ಲ, ಬೇರೆ ಏನಾದರೂ ಹುಳ ಉಪ್ಪಡಿಗಳೆಲ್ಲ ಇದ್ರ ಮೇಲೆ ಕೂತ್ಕೊಂಡಿರ್ತವೆ. ಹಾಗಾಗಿ ಇದನ್ನು ಕ್ಲೀನಾಗಿ ನೀಟಾಗಿ ಮತ್ತೆ ಸ್ವಲ್ಪ ಅದು ಕಡ್ಡಿ ಎಲ್ಲ ಇದೆಲ್ಲ ಅದ್ರದ್ದು ಸ್ಟಿಕ್ಕು ಅದೆಲ್ಲ ತೆಗೆದು ಇದನ್ನು ನಾನೀಗ ವಾಶ್ ಮಾಡ್ಕೊಳ್ತೀನಿ. ಇದನ್ನು ನಾವು ಈ ಸೊಪ್ಪನ್ನು ಫ್ರೈ ಕೂಡ ಮಾಡ್ಕೋಬೋದು. ಹಾಗೆ ಇದಕ್ಕೆ ಸ್ವಲ್ಪ ಈರುಳ್ಳಿ, ಟೊಮೆಟೊ ಹಾಕಿ, ಬೆಳ್ಳುಳ್ಳಿ ಎಲ್ಲ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ ಹಾಗೆ ಈ ಥರ ಫ್ರೈ ಮಾಡಿಕೊಂಡ್ರೆ ಕೂಡ ಊಟಕ್ಕೆ ಹಾಕ್ಕೊಂಡು ಊಟ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಆ ಥರ ಕೂಡ ಮಾಡ್ಕೋಬೋದು. ನೀಟಾಗೆಲ್ಲ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡ್ಕೊಂಡ್ರೆ ಆಯ್ತು. ಈಗ ಸಾಕು, ಇಷ್ಟು ವಾಶ್ ಮಾಡ್ಕೊಂಡು ಸಾಕಾಗುತ್ತೆ. ಇದೆಲ್ಲ ನೀರು ಹೋಗಲಿ ಅದಕ್ಕೆ ಇದರಲ್ಲಿ ವಾಶ್ ಮಾಡಿದ್ದೀನಿ. ನೋಡಿ, ನೀರಿನ ಅಂಶ ಇರಬಾರ್ದು ಇದರಲ್ಲಿ ಜಾಸ್ತಿ. ನೀರಿನ ಅಂಶ ಇದ್ದರೆ ಇದು ಕಹಿ ಬಿಟ್ಕೊಳ್ಬಿಡುತ್ತೆ ಜಾಸ್ತಿ. ಅದು ಹಾಗಾಗಿ ನೀರಿನ ಅಂಶ ಎಲ್ಲ ಈಗ ತೆಗಿತೀನಿ ನಾನು. ನಮ್ಮ ಮನೇಲಿ ಜಾಸ್ತಿ ಜನ ಇಲ್ಲಲ್ಲ, ಹಾಗಾಗಿ ಇಷ್ಟೇ ಸೊಪ್ಪು ತೊಗೊಂಡಿದ್ದೀನಿ ನಾನು. ಜಾಸ್ತಿ ಬೇಕಂದರೆ ಸೊಪ್ಪು ಅಷ್ಟು ನಾವು ಎಷ್ಟು ತಂದಿದ್ವಲ್ಲ ಅಷ್ಟು ಇನ್ನೂ ಇಷ್ಟು ಸೊಪ್ಪು ಹಾಗೆ ಇಟ್ಟಿದ್ದೀನಿ. ಮತ್ತು ನಾಳೆ ಅಥವಾ ನಾಡ್ದು ಮತ್ತೆ ಮಾಡ್ಕೊಂಡು ತಿನ್ಬೋದು, ಇಲ್ಲ ಫ್ರೈ ಆದರೂ ಮಾಡ್ಕೋಬೋದು. ಹಾಗಾಗಿ ಎತ್ತಿಟ್ಟಿದ್ದೀನಿ. ಇದೆಲ್ಲ ನೀರು ನೋಡಿ ಈ ಥರ ಹೋಯಿತು. ನೆಕ್ಸ್ಟ್ ನೋಡಿ, ಇದು ಮಿಕ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ 1 ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನು ತೊಗೋತೀನಿ ಅಂತ ನೋಡಿ. ನೀವು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಕೊನೆ ತನಕ ವಿಡಿಯೋ ನೋಡಿ. ಹಾಗೆ ಇದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನೋಡಲಿಕ್ಕೆ, ತಿನ್ನಲಿಕ್ಕೆ ಕೂಡ. ನೋಡಿ, 2 ಈರುಳ್ಳಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ, ಉದ್ದ ಸ್ಲೈಸ್ ಆಗಿ ಬೇಡ. ನೆಕ್ಸ್ಟ್ ನೋಡಿ, 1 ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಇದನ್ನು ಒಂದು ಸೈಡಿಗೆ ಇಟ್ಕೋತೀನಿ. ನಾನಿಲ್ಲಿ ಸೊಪ್ಪು ಯಾವ ಥರ ಅಂದರೆ, ಇದು ನಾವು ಚಾಕುವಿಂದ ಕಟ್ ಮಾಡಬಾರ್ದು, ಯಾಕಂದರೆ ಅದು ಕಹಿಯ ಅಂಶ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಥರ ಕೈಯಲ್ಲೇ ಈ ಥರ ಚಿಕ್ಕದಾಗಿ ಮುರ್ಕೋಬೇಕು. ನೋಡಿ, ಕೈಯಲ್ಲಿ ಮುರಿದಕ್ಕೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ತುಂಬ ಚಿಕ್ಕದಾಗಿ ಮಾಡೋದೇನು ಬೇಡ, ತುಂಬ ದೊಡ್ಡದಾಗಿ ಬೇಡ. ಸ್ವಲ್ಪ ನಮಗೆ ಎಷ್ಟು ಹದ ಬರುತ್ತಲ್ಲ ಅಷ್ಟು ಕಟ್ ಮಾಡಿಕೊಂಡ್ರೆ ಆಯ್ತು. ಈ ಥರ ಪೀಸ್
ಇದು ಹಾಗೇನಾದ್ರು ತಿನ್ನಲಿಕ್ಕೆ ಹೋದರೆ ತುಂಬ ಕಹಿ ಇರುತ್ತೆ. ಇದು ಮೈಯಲ್ಲಿರುವಂಥ ನಂಜಿನಾಂಶ ಎಲ್ಲ ತೆಗೆಯುತ್ತೆ ಅಂತ ಹೇಳ್ತಾರೆ. ನಮ್ಮ ಹಿರಿಯರ ಕಾಲದಿಂದ ಇದನ್ನು ತಿಂತ ಬಂದಿದ್ದಾರೆ. ಹಾಗೆ ವರ್ಷದಲ್ಲಿ ಒಮ್ಮೆ ಆದರೂ ಈ ಟೈಮಲ್ಲಿ ಇದು ಜಾಸ್ತಿ ಚಿಗುರುತ್ತೆ. ಹಾಗಾಗಿ ಇದನ್ನು ಈ ಟೈಮಲ್ಲೇ ಜಾಸ್ತಿ, ಈ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಾಗಿ ಈ ಥರ ಮುಂಡಿ, ನಮ್ಮ ಸೈಡು ಮುಂಡಿ ಅಂತೇವೆ ಇದನ್ನು. ನೀವು ಬೇರೆ ಥರ ಏನಾದರೂ ಮಾಡಿ ತಿನ್ನೋದಿದ್ರೆ ಹೇಳಿ, ನಾವು ಮುಂಡಿ ಅಂತ ಹೇಳಿ ಕರಿತೀವಿ. ನೋಡಿ ಇಷ್ಟು ಸೊಪ್ಪು ಆಯ್ತು. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆಯಿತಾ. ಇವಾಗ ಇದ್ರ ಜೊತೆಗೆ ಮಿಕ್ಸ್ ಆಯಿತು ನೋಡಿ. ಸ್ವಲ್ಪ ದೊಡ್ಡ ಸೈಜೆಲ್ಲ ಇದೆ, ಚಿಕ್ಕದಾಗಿ ಕಟ್ ಮಾಡ್ಕೊಬಿಡುವ. ಸಾಕಾಗುತ್ತೆ ಇಷ್ಟು ಕಟ್ ಮಾಡಿಕೊಂಡ್ರೆ. ನೋಡಿ ಇದೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ, ಇದಕ್ಕೆ ಒಂದು ಬೌಲು ಫುಲ್ಲು ದೊಡ್ಡ ಬೌಲು ಇದು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ. ನೆಕ್ಸ್ಟ್ ಇದು ನಾನು ಸ್ವಲ್ಪ ರೈಸ್ ಅಂದರೆ ಅನ್ನ ಹಾಕ್ಕೊಂಡಿದ್ದೀನಿ. ಏಕೆ ಅನ್ನ ಹಾಕ್ಕೊಳ್ಳೋದಂದರೆ ನಮಗೆ ಇದು ಚೆಂದ ಬೈಂಡಿಂಗ್ ಆಗಬೇಕು. ಸೊಪ್ಪು ಮತ್ತು ಈರುಳ್ಳಿ ಟೊಮೆಟೊ ಎಲ್ಲ ನಮಗೆ ನೀಟಾಗಿ ಬೈಂಡಿಂಗ್ ಆಗಬೇಕಂದ್ರೆ ಇದಕ್ಕೆ ಸ್ವಲ್ಪ ರೈಸ್ ಬೇಕಾಗುತ್ತೆ. ಯಾಕಂದರೆ ಸ್ಮೂತ್ ಆಗಲಿಕ್ಕೆ, ಇದು ಕಲಿಸ್ಲಿಕ್ಕೆ ನಮಗೆ ಸ್ಮೂತಾಗಿ ಬರುತ್ತಾರೆ ನಾವು ಅನ್ನ ಹಾಕ್ಕೊಳ್ಳೋದ್ರಿಂದ. ನೆಕ್ಸ್ಟ್ ನಾನು ಇದಕ್ಕೆ ಚಿಲ್ಲಿ ಪೌಡ್ರನ್ನ ನೋಡಿ, ಚಿಲ್ಲಿ ಪೌಡ್ರ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಎಷ್ಟು ನಮಗೆ ಖಾರ, ಮಕ್ಕಳೆಲ್ಲ ಜಾಸ್ತಿ ಖಾರ ತಿನ್ನಲ್ಲ ಅಂದರೆ ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿನೇ ಬೇಕು ಮಳೆಗಾಲದಲ್ಲಿ, ಈವ್ನಿಂಗ್ ಚೆನ್ನಾಗಿರುತ್ತೆ ಖಾರ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನೋಡಿ ನಾನು ಈಗ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ, ಮತ್ತು ಬೇಕು ಅಂದರೆ ಆಮೇಲೆ ಹಾಕ್ಕೋತೀನಿ, ತೋರಿಸ್ತೀನಿ ನಾನು ನಿಮಗೆ. ನೆಕ್ಸ್ಟ್ ನೋಡಿ ಉಪ್ಪು ಹಾಕ್ಕೋತಿದ್ದೀನಿ. ಉಪ್ಪು ಕೂಡ ನಾವು ನೋಡಿ ಹಾಕ್ಕೋಬೇಕಾಗತ್ತೆ. ತುಂಬ ಸಪ್ಪೆ ಆದರೂ ಕೂಡ ಇದು ಟೇಸ್ಟ್ ಬರೋದಿಲ್ಲ, ಕರೆಕ್ಟಾಗಿರಬೇಕು. ಸಾಕು ಅನಿಸುತ್ತೆ ಎಷ್ಟು ಹಾಕ್ಕೊಂಡಿದ್ದೀನಿ ಇವಾಗ ನಾನು. ನೆಕ್ಸ್ಟ್ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಹಾಕ್ಕೋತೀನಿ. ಅಂದರೆ ಅಜ್ವಾನ ಹಾಕೋದ್ರಿಂದ ಮಕ್ಕಳಿಗೆಲ್ಲ ಏನೂ ಆಗೋದಿಲ್ಲ, ತಿಂದರೂ ಡೈಜೆಷನ್ ಎಲ್ಲ ಚೆನ್ನಾಗಾಗುತ್ತೆ. ಹಾಗಾಗಿ ಅಜ್ವಾನ ಹಾಕ್ಕೊಂಡಿದ್ದೀನಿ ನೋಡಿ. ತವಾ ಇಟ್ಟಿದ್ದೀನಿ ಕಾಯಲಿಕ್ಕೆ. ಈಗ ಸ್ಟವ್ ಆನ್ ಮಾಡಿಬಿಡುವ. ಅಷ್ಟೊತ್ತಿಗೆ ನಾವು ಅದು ಮಿಕ್ಸಿಂಗ್ ಮಾಡ್ಕೊಳ್ಳಿಕ್ಕೆ ಸರಿಯಾಗುತ್ತೆ. ಈಗ ಸ್ಟವ್ ಆನ್ ಮಾಡಿಬಿಡುವ, ಯಾಕಂದರೆ ಹಂಚಕಾದ್ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕೋದ್ರಿಂದ ಇದು ನಮಗೊಂಥರ ಟೇಸ್ಟ್ ಬರುತ್ತೆ. ಸ್ವಲ್ಪ ಅಂದರೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿ. ಇವಾಗ ಇದನ್ನು ನಾವು ಕಲಿಸ್ಕೋಬೇಕಾಗತ್ತೆ. ಈ ಥರ ಸೊಪ್ಪು ಏನೇನು ಹಾಕಿದ್ದೀವಲ್ಲ ಇದು ಫುಲ್ಲು ಕಂಪ್ಲೀಟಾಗಿ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಪಾತ್ರೆ ಸ್ವಲ್ಪ ಚಿಕ್ಕದಾಯಿತು ಅನಿಸುತ್ತೆ. ನೋಡಿ ಈ ಥರ ಕಲಿಸ್ಕೊಂಡ್ರೆ ಆಯಿತು ಕಂಪ್ಲೀಟಾಗಿ. ಸ್ವಲ್ಪ ನಮ್ಗೆ ಉಪ್ಪು ಖಾರ ಏನಾದ್ರು ಕಡಿಮೆ ಬಿತ್ತಂದರೆ ಹಾಕ್ಕೋಬೋದು. ನೋಡಿ ಇದು ಟೊಮೆಟೊ ಈರುಳ್ಳಿ ಎಲ್ಲ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಕೊಂಡು ಬಿಡುತ್ತೆ. ನೀರು ಹಾಕೋದನ್ನು ಅಷ್ಟು ಬೇಡ, ಆಮೇಲೆ ಸ್ವಲ್ಪ ಬೇಕಾದರೆ ಹಾಕ್ಕೋಬೋದು ನಾವು. ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ನಾವು, ಫಸ್ಟಿಗೆಲ್ಲ ಮಿಕ್ಸ್ ಆಗೋ ಥರ. ನೀರೇನು ಹಾಕಿಲ್ಲ, ಇಷ್ಟು ಹದ ಬಂದಿದೆ. ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳುವ ನಾವು. ನೀರು ಜಾಸ್ತಿ ಹಾಕಿದ್ರೆ ಹೇಳಿದ್ನಲ್ಲ ಕೈ ಆಗುತ್ತದು, ಮತ್ತೇನು ಪ್ರಾಬ್ಲಮ್ ಆಗೋದಿಲ್ಲ. ಇಷ್ಟು ಹಾಕಿದರೆ ಸಾಕು ಅನಿಸುತ್ತೆ. ಇವಾಗ ನಮಗೆ ಬಂಡಿ ಮೇಲೆ ಇದನ್ನು ರೊಟ್ಟಿ ಥರ ತಟ್ಟಬೇಕು ನಾವು ಇದನ್ನು ಅಷ್ಟೇ, ಮತ್ತೇನೂ ಇಲ್ಲ, ಜಾಸ್ತಿ ಕೆಲಸ ಇರೋದು. ಬಂಡಿ ಕಾಯ್ಲಿಕ್ಕೆ ಇಟ್ಟಿದ್ದೀನಲ್ಲ ನಾನು, ಅದರ ಮೇಲೆ ರೊಟ್ಟಿ ಥರ ತಟ್ಕೊಂಡ್ರೆ ಆಯಿತು. ಈ ಥರ ನೀಟಾಗಿದೆ. ಬಂಡಿ ಕೂಡ ಕಾದಿದೆ. ಇದಕ್ಕೆ ಎಣ್ಣೆ ಹಾಕ್ಕೊಳ್ಳುವ. ಬಂಡಿಗೆ ಚೆನ್ನಾಗಿ ಎಣ್ಣೆ ಹಾಕ್ಕೋಬೇಕು. ಇಲ್ಲಾಂದರೆ ಒಂದು ಸೈಡ್ ಎತ್ತರೆ ಒಂದು ಸೈಡ್ ಹೇಳೋದಿಲ್ಲ. ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು ನಾವು.
ಕಾದಿದೆ. ಸ್ವಲ್ಪ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ. ಈ ಥರ ಇದೆಲ್ಲ ಇದು ನಾನೀಗ ಹಾಕ್ತೀನಿ. ಸ್ವಲ್ಪ ಕಾದಿದೆ ಇದು, ಈ ಥರ ಹಾಕ್ಕೊಂಡ್ರೆ ಆಯಿತು. ರೊಟ್ಟಿ ಥರ ತಟ್ಕೊಂಡ್ರೆ ಆಯಿತು. ಸ್ವಲ್ಪ ನಾವು ರೊಟ್ಟಿ ತುಂಬ ತೆಳ್ಳಗೆ ಬರುತ್ತೆ, ಇದು ಸ್ವಲ್ಪ ದಪ್ಪ ಸೈಜಲ್ಲಿ ಹಾಕ್ಕೋಬೇಕಾಗುತ್ತೆ. ಅಂದರೆ ಟೇಸ್ಟ್ ಆಗುತ್ತೆ ತಿನ್ಲಿಕ್ಕೆ ಕೂಡ ನಮಗೆ, ಹಾಗಾಗಿ ಸ್ವಲ್ಪ ದಪ್ಪನೇ ಹಾಕ್ಕೋಬೇಕು. ಎರಡಾಗುತ್ತೆ, ನಾನು ಮಾಡಿದ್ನಲ್ಲದ್ರಲ್ಲಿ ಎರಡಾಗುತ್ತೆ, ತೋರಿಸ್ತೀನಿ. ಮತ್ತೆ ಒಂದು ಹಾಕೋದಾದ್ಮೇಲೆ ಇದು ನಮಗೆ ಕಟ್ಟಿಗೆ ಒಲೆ ಇರುತ್ತಲ್ಲ, ಕಟ್ಟಿಗೆ ಒಲೆಯಲ್ಲಿ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಯಾಕಂದರೆ ಸ್ಟೌವಲ್ಲಿ ನಮಗೆ ಮಧ್ಯದಲ್ಲಿ ಮಾತ್ರ ಬೇಯುತ್ತೆ, ಆ ಕಡೆ ಈ ಕಡೆ ಬೇಯಿಸೋದು ತುಂಬಾ ಕಷ್ಟ. ಯಾಕಂದರೆ ತವ ಆ ಕಡೆ ಈ ಕಡೆ ಸರ್ಸ್ಕೋಬೇಕಾಗುತ್ತೆ ನಾವು, ಅಷ್ಟು ಕಷ್ಟ ಆಗುತ್ತೆ. ಈಗ ಒಲೆಯಲ್ಲಾದರೆ ಎಲ್ಲ ಕಡೆ ಬೆಂಕಿ ಸ್ಪ್ರೆಡ್ ಆಗ್ತಾ ಇರುತ್ತಲ್ಲ, ತುಂಬ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆಗೂ. ನೋಡಿದ್ರಲ್ಲ, ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಡುವ, ಇಲ್ಲಾಂದರೆ ಕೊತ್ತೋಗ್ಬಿಡುತ್ತೆ. ಒಂದು ಸೈಡಿನ ಮಿಡ್ಲ್ ಅಷ್ಟೇ ಕೊತ್ತುತ್ತೆ, ಈ ಸೈಡೆಲ್ಲ ಬೇಯೋದೆಲ್ಲ ಆಗಾಗುತ್ತೆ. ಹಾಗಾಗಿ ಫಸ್ಟು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳುವ, ಅಂದರೆ ಮಧ್ಯ ಬೇಯಲಿ, ಆಮೇಲೆ ಲಾಸ್ಟ್ ಸೈಡೆಲ್ಲ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇನ್ನೂ ಇಷ್ಟು ಉಳಿದಿದೆ, ಇನ್ನೊಂದು ಆಗುವಷ್ಟು ಉಳಿದಿದೆ. ಬೇಯಲಿ ಹೀಗೆ ನೋಡಿ, ಮುಚ್ಚಿಬಿಡುವ ಇದು ನಾವೀಗ ಸ್ವಲ್ಪ. ಈ ಥರ ಮುಚ್ಚಿಟ್ಬಿಟ್ರೆ ಬೇಗ ಬೆಂದೋಗುತ್ತೆ. ಮುಚ್ಚಿ ಸ್ವಲ್ಪ ನಮಗೆ ಎಲ್ಲ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬೇಕಾಗುತ್ತೆ ಬೇಯಲಿಕ್ಕೆ ಸಣ್ಣ ಉರಿಯಲ್ಲಿ. ನೋಡಿ, ಸ್ವಲ್ಪ ಬೆಂದಿದೆ. ಇವಾಗ ಮುಚ್ಚಿದ್ದನ್ನು ತೆಗೆದ್ಬಿಡುವ, ಆಮೇಲೆ ಸ್ವಲ್ಪ ಮೀಡಿಯಮ್ ಮೇಲೆ ಇಡುವ, ಯಾಕಂದರೆ ಕೊತ್ತೋಗ್ಬಿಡುತ್ತೆ ಕೆಳಗೆ. ನೋಡಿ, ಸ್ವಲ್ಪ ಬೆಂದಿದೆ, ಕಷ್ಟ ಆಗುತ್ತೆ ತೆಗೆಯೋದು ಮಾತ್ರ. ಮತ್ತು ಸೈಡೆಲ್ಲ ಮತ್ತು ಮಧ್ಯೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳುವೊಮ್ಮೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಕಾಗುತ್ತೆ. ಕಷ್ಟ ಆಗುತ್ತೆ ತೆಗಿಲಿಕ್ಕೆ. ಇಲ್ಲಿ ಸ್ವಲ್ಪ ಹೊತ್ತು ಬಿಡಬೇಕು, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯ್ತಾ ಇರಲಿ. ಇದೆಲ್ಲ ಗರಿ ಕ್ರಿಸ್ಪಿಯಾಗಿ ಬರುತ್ತೆ ಆ ಥರ. ಸೈಡಿಂದ ನೋಡಿ, ಮುಂಡಿ ರೆಡಿಯಾಗಿದೆ, ಒಂದು ಸೈಡ್ ಬೆಂದಿದೆ. ಇವಾಗ ಇದು ನೆಕ್ಸ್ಟ್ ಎತ್ತು ಹಾಕೋದಿದೆಯಲ್ಲ, ಇದು ಸ್ವಲ್ಪ ಕಷ್ಟ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ಲೇಟ್ ತಗೊಂಡು ಅದಕ್ಕೆ ನಾವು ಟ್ರಾನ್ಸ್ಫರ್ ಮಾಡಿಕೊಂಡು ಆಮೇಲೆ ತಿರುಗಿ ಹಾಕಬೇಕಾಗುತ್ತೆ. ನೋಡಿ, ಅದು ಸ್ವಲ್ಪ ಆ ಕಡೆ ಈ ಕಡೆ ಕಟ್ಟಾಗುತ್ತೆ ಹಾಕುವಾಗ. ಇದನ್ನು ಉಲ್ಟಾ ಬೇಯಿಸಲಿಕ್ಕೆ ಈ ಥರ ಮತ್ತೆ ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಹಾಕಬೇಕಾಗುತ್ತೆ. ಆವಾಗ ಎರಡೂ ಸೈಡು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕರಡೆ ಸೊಪ್ಪಿನ ಮುಂಡಿ ಯಾವ ರೀತಿ ರೆಡಿಯಾಗಿದೆ ಅಂತ. ಎರಡೂ ಸೈಡು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ನಾವು ಅಕ್ಕಿ ಹಿಟ್ಟು, ಅನ್ನ ಎಲ್ಲ, ಟೊಮೆಟೊ, ಈರುಳ್ಳಿ ಎಲ್ಲ ಹಾಕೋದ್ರಿಂದ ತಿನ್ನಲಿಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಸ್ಪೈಸಿ ಕೂಡ ಆಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ಈವ್ನಿಂಗ್ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಟೀ ಕಾಫಿ ಜೊತೆಗಂತೂ ತುಂಬ ಇಷ್ಟ ಆಗುತ್ತೆ ನೋಡಿ. ನಾನು ಕೂಡ 2 ಪೀಸ್ ತೊಗೊಂಡಿದ್ದೀನಿ, ಮಕ್ಕಳಿಗೆ ಕೂಡ ಒಂದೊಂದು ಪೀಸ್ ಹಾಕ್ಕೊಟ್ಟೆ. ಹಾಗೆ ಮನೆಯವ್ರಿಗೆ ಕೂಡ ಸ್ವಲ್ಪ ಎತ್ತಿಟ್ಟಿದ್ದೀನಿ. ನನಗೆ ಇದ್ರ ಬಿಸಿ ಬಿಸಿ ಬ್ಲ್ಯಾಕ್ ಟೀ ಜೊತೆಗೆ ಇದನ್ನು ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗೆ ತೊಗೊಂಡಿದ್ದೀನಿ ಈವ್ನಿಂಗ್ ತಿನ್ನಲಿಕ್ಕೆ ಅಂತ ನೋಡಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನುವರೆಗೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ.